ಜಮೀನು ಪೋಡಿ ಮಾಡಲು ಲಂಚ ಪಡೆದು ಪೋಡಿ ಮಾಡದೆ ವಿನಾಕಾರಣವಾಗಿ ಸಬೂಬು ಹೇಳಿ ತಡ ಮಾಡಿದ್ದ ವಿಚಾರವಾಗಿ ದಾಖಲೆ ಸಮೇತ ಜಿಲ್ಲಾಧಿಕಾರಿಗಳಿಗೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಪದಾಧಿಕಾರಿಗಳು ದೂರನ್ನ ನೀಡಿದ್ರು. ಈ ದೂರನ್ನ ಆಧರಿಸಿ ಜಿಲ್ಲಾಧಿಕಾರಿಗಳಾದಂತಹ ಬಸವರಾಜ್ರವರು ಜಡಿಗೇನಹಳ್ಳಿ ಹೋಬಳಿ ಗ್ರಾಮ ಆಡಳಿತಾಧಿಕಾರಿ ಮನೋಹರ್ ಕೆ ಅವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಕುರಿತು ಹೊಸಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಬೆಂಗಳೂರು ವಿಭಾಗೀಯ ಸಂಚಾಲಕ ಮಂಜುನಾಥ್ ಅಣ್ಣಯ್ಯ ಸೇರಿದಂತೆ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಕಾಜಿಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 6ರಲ್ಲಿ ಹಿರಿಯ ಹೋರಾಟಗಾರ ಅಣ್ಣಯ್ಯ ಅವರಿಗೆ ಸೇರಿದ 1 ಎಕರೆ ಜಮೀನಿತ್ತು. ಇದನ್ನ ಪೋಡಿ ಮಾಡಲು 2022ರ ಡಿಸೆಂಬರ್ನಲ್ಲಿ ಅರ್ಜಿಯನ್ನ ಹಾಕಿದ್ರು. ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ನೀಡದೆ ಸುಮಾರು 2 ವರ್ಷಗಳ ಕಾಲ ಹರಣ ಮಾಡಿದ್ರು. ಈ ಕುರಿತು ಕಚೇರಿಗೆ ತೆರಳಿ ವಿಚಾರಿಸಿದಾಗ ಸೆಕ್ರೆಟರಿ ಮನೋಹರ್ ಹಾಗೂ ಸರ್ವೇಯರ್ ತಿಪ್ಪೇಸ್ವಾಮಿ RI ಆನಂದ್ ಇವರು 3 ಲಕ್ಷ ಹಣಕ್ಕೆ ಬೇಡಿಕೆ ನೆಟ್ಟಿದ್ರು. ಅದರಲ್ಲಿ 40,000 ಒಂದ್ಸಲ, 60,000 ಒಂದ್ಸಲ ಪ್ರತ್ಯೇಕವಾಗಿ ಫೋನ್ ಪೇ ಮೂಲಕ ಹಣವನ್ನ ಪಾವತಿ ಮಾಡಿದ್ರು. ಇದಾದ ಮೇಲೆ ಸರ್ವೆ ಮಾಡಿ ಅನುಬಂಧ 1 ಮತ್ತು 5 ಮಾಡಿದ್ರು. ಪೋಡಿ ಮಾಡದೆ ವಿಳಂಬ ಮಾಡಿದ್ದು ಅದನ್ನ ಪ್ರಶ್ನಿಸಿದ್ದಕ್ಕೆ ಬಾಕಿ ಹಣ ಕೊಟ್ಟಿಲ್ಲ ಎಂದು ಉಳಿದ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಅಧಿಕಾರಿಗಳ ಈ ವರ್ತನೆಯಿಂದ ಬೇಸರಗೊಂಡು ಹಣ ಪಡೆದಿರುವ ಬಗ್ಗೆ ದಾಖಲೆ ಸಮೇತ ತಹಸೀಲ್ದಾರ್ಗೆ ದೂರನ್ನ ಕೊಟ್ಟಿದ್ರು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ವಿಭಾಗೀಯ ಸಂಚಾಲಕ ಮಂಜುನಾಥ್ ಅಣ್ಣಯ್ಯ ಅವರು. ಬಳಿಕ ತಹಸೀಲ್ದಾರ್ ಅವರು ಇವರ ಒಂದು ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡುವುದರ ಮೂಲಕ ಹಾಗೂ ಹಣ ಪಡೆದಿರುವ ಬಗ್ಗೆ ನೀಡಿರುವ ದಾಖಲೆಗಳನ್ನ ನೋಡಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಕಳಿಸಿದ್ರು. ಇವರ ಒಂದು ವರದಿಯನ್ನ ಗಮನಿಸಿ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಜೊತೆಗೆ ಸರ್ವೇಯರ್ ತಿಪ್ಪೇಸ್ವಾಮಿ ಹಾಗೂ RI ಆನಂದ್ ಅವರ ಮೇಲೆ ಆರೋಪಿಸಿರುವ ಬಗ್ಗೆ ಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ ಜರುಗಿಸಲು ಹಾಗೂ ತೆಗೆದುಕೊಂಡ ಕ್ರಮದ ಬಗ್ಗೆ ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡುವಂತೆ ತಹಸೀಲ್ದಾರ್ ಹಾಗೂ ಜಿಲ್ಲಾ ಭೂ ದಾಖಲೆಗಳ ಉಪನಿರ್ದೇಶಕರಿಗೆ ಸೂಚನೆಯನ್ನ ಸಹ ನೀಡಿದ್ದಾರೆ. ಹೊಸಕೋಟೆ ತಾಲೂಕು ಕಾಜಿಹೊಸಳ್ಳಿ ಗ್ರಾಮ ಸರ್ವೆ ನಂಬರ್ 6 ವಿಚಾರಕ್ಕೆ ಪೋಡಿಗೆ ಸಂಬಂಧಪಟ್ಟಂಗೆ VA ಆಗಿರ್ತಕ್ಕಂಥ ಮನೋಹರ್ ಮತ್ತೆ RI ಇನ್ಚಾರ್ಜ್ ಆಗಿರ್ತಕ್ಕಂಥ ಆನಂದ್ ಮತ್ತೆ ಸರ್ವೆ ತಿಪ್ಪೇಸ್ವಾಮಿ ಅವ್ರ ಮೇಲೆ ನಾವೊಂದು ಪ್ರಸ್ತಾವನೆ ಮತ್ತೊಂದು ದೂರನ್ನ ದಾಖಲೆ ಮಾಡಿದ್ರಿ. ಸೊ ವಿಚಾರವಾಗಿ 40,000 ರೂಪಾಯಿ ನಗದು ಮತ್ತೆ 60,000 ರೂಪಾಯಿ ಫೋನ್ ಪೇ ಮೂಲಕ ಹಣವನ್ನು ಪಡೆದು ಪೋಡಿ ಮಾಡದೆ ಇನ್ನ ಹೆಚ್ಚುವರಿ ಅನುದಾನ ಹಣಕ್ಕೆ ಬೇಡಿಕೆ ಇಟ್ಟಾಗ ನಾವು ದೂರನ್ನ ತಹಶೀಲ್ದಾರ್ ಅವ್ರಿಗೆ ತಮ್ಮ ಪತ್ರಿಕಾ ವರದಿಗಳ ಮೂಲಕನ ಅವ್ರಿಗೆ ತಲುಪಿದೆ. ಆಮೇಲೆ ನಾನು ಕೂಡ ಪ್ರತ್ಯೇಕವಾಗಿ ನಮ್ಮ ಸಂಘಟನೆ ಪರವಾಗಿ ಮತ್ತೆ ಪೌತಿ ಅರ್ಜಿದಾರರಾಗಿದ್ದ ಅವರು ಕೂಡ ಪ್ರತ್ಯೇಕವಾಗಿ ದೂರನ್ನ ದಾಖಲೆ ಮಾಡಿದೆ. ಈ ದೂರನ್ನು ಪರಿಗಣಿಸಿ ದಿನಾಂಕ 9/1/2026ರಂದು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಬಸವರಾಜ್ ಅವರು ಪ್ರಸ್ತಾವನೆ ವಿವರ ಅಂಶಗಳ ಹಿನ್ನೆಲೆಯಲ್ಲಿ ಬಸವರಾಜ್ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಶಿಸ್ತು ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆದ ನಾನು ನಾಗರಿಕ ಸೇವೆ ವರ್ಗೀಕರಣ ನಿಯಂತ್ರಣ ಮೇಲ್ಮನವಿ ನಿಯಮಗಳ 1957 ನಿಯಮ 10/3 ಅಡಿಯಲ್ಲಿ ಪ್ರಸ್ತುತವಾದ ಅಧಿಕಾರ ಚಲಾಯಿಸಿದ ಮನೋಹರ್ ಗ್ರಾಮ ಆಡಳಿತ ಅಧಿಕಾರಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಅಂತೇಳಿ ಆದೇಶನ ಹೊರಡಿಸಿದ್ದಾರೆ. ಯಾರು ಮಾನ್ಯ ಜಿಲ್ಲಾಧಿಕಾರಿ ಮನೋಹರ್ ಅವರಿಗೆ. ಆಮೇಲೆ RI ಅವರಿಗೆ ಕಾರಣ ಕೇಳಿ 8/1/2022 ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ನೀನು 24 ಗಂಟೆ ಒಳಗಡೆ ಅರ್ಜಿ ಸ್ವೀಕರಿಸಿದ 24 ಗಂಟೆ ಒಳಗಡೆ ಜಿಲ್ಲಾಧಿಕಾರಿಗಳ ಮುಂದೆ ಹಾಜರಾಗಿ ವರದಿಯನ್ನ ನೀಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು 8/1/2026ಕ್ಕೆ ಅವ್ರಿಗೂ ಕೂಡ ನೋಟಿಸ್ನ ಜಾರಿ ಮಾಡಿದ್ದಾರೆ. ಮತ್ತೆ ಸರ್ವೇಯರ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಅವ್ರ ಮೇಲೆ ಎನ್ಕ್ವೈರಿಯನ್ನ ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡು ಅರ್ಜಿದಾರರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು 8/1/2026ರಂದು ಲಿಖಿತ ಪತ್ರದ ಮೂಲಕ ತಹಶೀಲ್ದಾರ್ಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರದ ಮೂಲಕ ಅವರು ಆದೇಶ ಪ್ರತಿಗಳನ್ನು ಹೊರಡಿಸಿದ್ದಾರೆ. ಸೊ ಈಗ ಈ ಆದೇಶ ಪ್ರತಿಯನ್ನ ನಾವು ಸ್ವಾಗತ ಮಾಡ್ತೀವಿ. ಸೊ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು, ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥವ್ರು ಏನು ಇಲಾಖೆಯ ವತಿಯಿಂದ ಎನ್ಕ್ವೈರಿ ಪ್ರಾರಂಭ ಆಗೈತೆ, ಆ ಪ್ರಾರಂಭ ಆದ ಸಂದರ್ಭದಲ್ಲಿ
ಸತ್ಯಾಂಶಗಳು ನಿಜ ಆದಾಗ ಅವ್ರ ಮೇಲೆ ವಜಾಗೊಳಿಸ್ತೀರಿ, ಇದು ಖಂಡಿತವಾಗೂ ತಮ್ಮ ನ್ಯಾಯ ಒದಗಿಸ್ತೀರಿ ಅಂತೇಳಿ ನನಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಹಾಗೂ ಹೊಸಕೋಟೆ ತಾಲೂಕು ಸಮಿತಿ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ನಮ್ಮ ಎಸ್ ನಾರಾಯಣ ಸ್ವಾಮಿ ಮತ್ತೆ ಲೋಕೇಶ್ ಸಿ ನಾರಾಯಣ ಸ್ವಾಮಿ ಅವರು ಕೂಡ ಅನೇಕ ಬಾರಿ ವಿಚಾರವಾಗಿ ತಹಶೀಲ್ದಾರ್ ಅವರ ಹತ್ರ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೂಡ ಮಾತಾಡಿದ್ರೆ, ಆಮೇಲೆ ನಮ್ಮ ತಾಲೂಕು ಸಂಚಾಲಕರಾದಂತ ಅವರಿಗೂ ಕೂಡ ಅನೇಕ ಬಾರಿ ಫೋನ್ ಒತ್ತಡಗಳು ಕೂಡ ತಂದಿರ್ತಕ್ಕಂಥದ್ದು ತಮ್ಮ ಪತ್ರಿಕಾಗೋಷ್ಠಿಗಳ ಮೂಲಕ ಇದು ಮಾಡ್ತೀನಿ. ಯಾವುದೇ ರೀತಿ ಅಂದ್ರೆ ದೂರನ್ನು ಹಿಂಪಡಿಬೇಕು, ನಾವು ಹಣ ಪಡೆದಿಲ್ಲ ಅಂತೇಳಿ. ಹಣ ಪಡೆದಿಲ್ಲ ಅಂತ ಹೇಳಿದ್ಮೇಲೆ ಫೋನ್ ಪೇ ಮತ್ತೆ ವಾಯ್ಸ್ ರೆಕಾರ್ಡ್ ಕ್ಲಿಪ್ಪಿಂಗ್ ರೆಕಾರ್ಡಲ್ಲಿ ಹೆಂಗೆ ದಾಖಲೀಕರಣ ಆಗೈತೆ, ಅದನ್ನ ಈಗ ಜಿಲ್ಲಾಧಿಕಾರಿಗಳು ಅದನ್ನ ಪ್ರಶ್ನೆ ಮಾಡಿ FSL ಅವ್ರು ಕಳ್ಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ದೂರು ಸಂಭಾಷಣೆ ನಡೆಸಿರೋದು ಸತ್ಯನಾ, ನಂದು ಮತ್ತೆ ಮನೋಹರ್ ಸಂಭಾಷಣೆ ಮಾಡಿದ್ದು ಸತ್ಯನಾ ಅಂತೇಳಿ FSL ಕಳಿಸ್ತಾರೆ. ಅವ್ರಿಗೆ ತಾತ್ಕಾಲಿಕವಾಗಿ ಈಗ ದೊಡ್ಡಬಳ್ಳಾಪುರ ಗಡಿ ಭಾಗಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅವರು. ಇದ್ರ ಮೇಲೆ ಕೋರ್ಟ್ಗೂ ಹೋಗ್ಬೋದು ಅಂತೆ ಅವರು. ನಾನು ನಾನು ಕೂಡ ಹೈಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಇದು ಮಾಡಿದ್ದೀನಿ. ಇದು ನಮ್ಮ ದಲಿತ ಸಂಘರ್ಷ ಸಮಿತಿ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಜಯ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಸರ್.